ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಉಭಯ ಸದನದಲ್ಲೂ ನಾಗೇಂದ್ರ ರಾಜೀನಾಮೆಗೆ ಗದ್ದಲ ಕೋಲಾಹಲವೇ ಸೃಷ್ಟಿಯಾಗ್ಬಿಟ್ಟಿದೆ. ಮೂರನೇ ದಿನಾನೂ ಕೂಡ ಮುಂದುವರೆದಂತಹ ಗಲಾಟೆ, ನಾಗೇಂದ್ರ ವಿರುದ್ಧ ಹೋರಾಟ ಮುಂದುವರೆದಿದೆ. ಸಚಿವ ನಾಗೇಂದ್ರ ವಿಚಾರ ಪ್ರಸ್ತಾಪಿಸಿ ಬಿಜೆಪಿ ಜೆಡಿಎಸ್ ನಾಯಕರು ಗದ್ದಲ ಸೃಷ್ಟಿ ಮಾಡಿದ್ದಾರೆ. ಲೂಟಿ ಮಂತ್ರಿ, ಭ್ರಷ್ಟ ಮಂತ್ರಿ ನಾಗೇಂದ್ರ ಎನ್ನುತ್ತಿರುವ ವಿಪಕ್ಷದವರು ಕುಳಿತಲ್ಲೇ ಕೂರಲಾಗದೆ ಇರಿಸು ಮುರಿಸುಗೊಂಡಂತ ಸಚಿವ ನಾಗೇಂದ್ರ. 3-4 ಕಡೆ ಸೀಟು ಬದಲಿಸಿದ್ದಾರೆ ಸಚಿವ ನಾಗೇಂದ್ರ. ಮೇಲ್ಮನೆಯಿಂದ ಹೊರ ನಡೆದ್ರೂ ಕೂಡ ಗದ್ದಲ ನಿಲ್ಲಿಲ್ಲ. ಸಮಸ್ಯೆಗಳ ಬಗ್ಗೆ ಚರ್ಚಿಸೋದಕ್ಕೆ ಆಗ್ತಿಲ್ಲ. ಕಲಾಪ ಪೋಸ್ಟ್ಪೋನ್ ಮಾಡಿ ಅಂತ ವಿಧಾನ ಪರಿಷತ್ನಲ್ಲಿ ಮನವಿ ಮಾಡಿದ್ದಾರೆ. ತೀವ್ರ ಗದ್ದಲದ ನಡುವೆನೇ ವಿಧಾನ ಪರಿಷತ್ ಕಲಾಪವನ್ನ ಮುಂದೂಡಿಕೆ ಮಾಡಲಾಗಿದೆ. ನಾಗೇಂದ್ರಗೆ ಮುಜುಗರ ಆಗಿದೆ. ಕಾರಣ ಹೋಗಿ ಬಂದು ಇದೇ ವಿಚಾರ ಚರ್ಚೆ ಆಗ್ತಾ ಇದೆ. ಲೂಟಿ ಮಂತ್ರಿ ಅಂತೇಳಿ, ಭ್ರಷ್ಟ ಮಂತ್ರಿ ಅಂತೇಳಿ ಸದನದಲ್ಲೂ ಕೂಡ ಗಲಾಟೆ ಗದ್ದಲ ಆಗ್ಬಿಟ್ಟಿದೆ. ಸದ್ಯಕ್ಕೆ ಪರಿಷತ್ ಕಲಾಪ ಮುಂದೂಡಿಕೆ ಆಗಿದೆ ಅನ್ನೋದು ಗೊತ್ತಾಗ್ತಿದೆ. ಇರೋದು 10 ದಿವಸ ಸದನ, ಇದ್ರಾಗ ನಾವು ಪ್ರಶ್ನೆಗಳು ಕೇಳಬೇಕು, ಗಮನ ಸೆಳೆ ಸೂಚನೆ ಕೊಟ್ಟಿದ್ದೀವಿ, ಬರ ಇದೆ, ಅದ್ರ ಚರ್ಚೆ ಮಾಡಬೇಕು. ನಾವು ಅವಕಾಶ ಕೇಳ್ಕೊಳ್ತೀವಲ್ಲ ಸರ್, ನೀವು ದಯವಿಟ್ಟು ಅವ್ರು ಮನವೊಲಿಸಿ. ಇಲ್ಲ ಅಂತಂದ್ರೆ ಸಭಾಪತಿಗಳು ದಿಟ್ಟ ನಿರ್ಧಾರ ತೆಗೆದುಕೊಂಡು ಒಬ್ಬೊಬ್ಬರು ಕೂಡ ಹೊರಗೆ ಹಾಕ್ಬಿಟ್ಟು ಯಾರು ಗಲಾಟೆ ಮಾಡ್ತಾರೆ, ಚರ್ಚೆ ಮಾಡಕ್ಕೆ ಆಸಕ್ತಿ ಅವ್ರು ಮಾತ್ರ ತಡವಾಗಿ ಕರೆದಿದ್ದೀವಿ. ಇರೋದು 10 ದಿವಸ ಸದನ, ಇದ್ರಾಗ ನಾವು ಪ್ರಶ್ನೆಗಳು ಕೇಳಬೇಕು, ಗಮನ ಸೆಳೆ ಸೂಚನೆ ಕೊಟ್ಟಿದ್ದೀವಿ, ಬರ ಇದೆ, ಅದ್ರ ಚರ್ಚೆ ಮಾಡಬೇಕು. ನಾವು ಅವಕಾಶ ಕೇಳ್ಕೊಳ್ತೀವಲ್ಲ ಸರ್, ನೀವು ದಯವಿಟ್ಟು ಅವ್ರು ಮನವೊಲಿಸಿ. ಇಲ್ಲ ಅಂತಂದ್ರೆ ಸಭಾಪತಿಗಳು ದಿಟ್ಟ ನಿರ್ಧಾರ ತೆಗೆದುಕೊಂಡು ಒಬ್ಬೊಬ್ಬರು ಕೂಡ ಹೊರಗೆ ಹಾಕ್ಬಿಟ್ಟು ಯಾರು ಗಲಾಟೆ ಮಾಡ್ತಾರೆ, ಚರ್ಚೆ ಮಾಡಕ್ಕೆ ಆಸಕ್ತಿ ಅವ್ರು ಮಾತ್ರ ತಡವಾಗಿ ಕರೆದಿದ್ದೀವಿ. ಇರೋದು 10 ದಿವಸ ಸದನ, ಇದ್ರಾಗ ನಾವು ಪ್ರಶ್ನೆಗಳು ಕೇಳಬೇಕು, ಗಮನ ಸೆಳೆ ಸೂಚನೆ ಕೊಟ್ಟಿದ್ದೀವಿ, ಬರ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ. ವೀರೇಶ್, ವಿಧಾನ ಪರಿಷತ್ನಲ್ಲಿ ಸಚಿವ ನಾಗೇಂದ್ರಗೆ ಮುಜುಗರ ಆದಂತಂತೂ ಕಾಣಿಸ್ತಾ ಇದೆ. 2-3 ಬಾರಿ ಸೀಟ್ ಕೂಡ ಬದಲಾವಣೆ ಮಾಡಿದ್ದಾರೆ ಅಂತ. ಏನೆಲ್ಲ ಆಗ್ತಾ ಇದೆ ವಿಧಾನ ಪರಿಷತ್ನಲ್ಲಿ? ಕಳೆದ 4 ದಿನಗಳಿಂದಲೂ ಸಹ ಬಿಜೆಪಿ ಮತ್ತು ವಿಪಕ್ಷಗಳ ನಾಯಕರುಗಳು ಒಂದೇ ವಿಚಾರವನ್ನ ಹಿಡಿದುಕೊಂಡು ಪಟ್ಟನ್ನ ಸಡಿಲಿಸ್ತಾ ಇಲ್ಲ. ನಾಗೇಂದ್ರ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಲೇಬೇಕು ಅನ್ನೋ ಒಂದು ಘೋಷಣೆಗಳನ್ನ ಕಳೆದ 4 ದಿನಗಳಿಂದ ಉಭಯ ಸದನಗಳಲ್ಲೂ ಸಹ ಘೋಷಣೆ ಕೂಗೋದ್ರ ಮೂಲಕ ಸಚಿವ ನಾಗೇಂದ್ರ ರಾಜೀನಾಮೆಗೆ ಪಟ್ಟನ್ನ ಹಿಡಿದುಕೊಂಡು ಕೂತಿರುವಂತದ್ದು. ಆದ್ರೆ ಸಚಿವ ನಾಗೇಂದ್ರ ಮತ್ತು ಕಾಂಗ್ರೆಸ್ ಸರ್ಕಾರದವರು ಎಲ್ಲರೂ ಸಹ ಹೇಳ್ತಾ ಇರುವಂತದ್ದು, ಸಚಿವ ನಾಗೇಂದ್ರ ಅವರ ವಿಚಾರದಲ್ಲಿ ನಾವು ಚರ್ಚೆಗೆ ಸಿದ್ಧರಿದ್ದೇವೆ, ನೀವು ಚರ್ಚೆಗೆ ಬನ್ನಿ, ನಿಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೂ ಸಹ ನಾವು ಉತ್ತರವನ್ನು ಕೊಡ್ಲಿಕ್ಕೆ ರೆಡಿ ಇದ್ದೇವೆ ಅಂತ ಹೇಳಿ ಕಾಂಗ್ರೆಸ್ನ ಸದಸ್ಯರುಗಳು ಮತ್ತು ಸಚಿವರುಗಳು ಹೇಳ್ತಾ ಇರುವಂತದ್ದು. ಆದ್ರೆ ಬಿಜೆಪಿಯ ಸದಸ್ಯರುಗಳು ಯಾವುದೇ ರೀತಿಯಾದಂತಹ ಚರ್ಚೆಗೆ ಆಸ್ಪದವನ್ನು ಕೊಡದೇನೆ ಘೋಷಣೆಗಳನ್ನು ಕೂಗೋದ್ರ ಜೊತೆಗೆ ಹಾಡುಗಳನ್ನು ಹಾಡೋದ್ರ ಜೊತೆಗೆ ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಪಟ್ಟಣ ಹಿಡ್ಕೊಂಡು ಕೂತಿದ್ದಾರೆ. ಇದರ ಮಧ್ಯೆಯೂ ಸಹ ಪ್ರಶ್ನೋತ್ತರ ಕಲಾಪಕ್ಕೂ ಸಹ ಸಭಾಪತಿ ಮತ್ತು ಸ್ಪೀಕರ್ ಅವರು ಅವಕಾಶವನ್ನ ಮಾಡಿಕೊಟ್ಟು ಚರ್ಚೆಯನ್ನ ಮಾಡ್ತಾ ಇದ್ರೂ ಸಹ ಸದನದಲ್ಲಿ ಗದ್ದಲದ ಮಧ್ಯೆನೆ, ಸಾಕಷ್ಟು ಕೋಲಾಹಲದ ಮಧ್ಯೆನೆ ಸದನ ನಡೀತಾ ಇರೋದು ಕಂಡು ಬರ್ತಾ ಇರುವಂತದ್ದು. ಆದ್ರೆ ಸಚಿವ ನಾಗೇಂದ್ರ ಅವರು ಸಹ ನಾನು ಉತ್ತರಕ್ಕೆ ಸಿದ್ಧಿದ್ದೀನಿ, ರಾಜೀನಾಮೆಯನ್ನು ಕೊಡುವ ಪ್ರಶ್ನೆ ಇಲ್ಲ ಅನ್ನೋ ಒಂದು ಪ್ರತಿ ಸವಾಲನ್ನು ಸಹ ಹಾಕಿರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗೆ.